ಗೆ ಸಿಗ್ತಾ ಇದೆ ಪರಿಹಾರ. ಪ್ಲಾನ್ಗೆ ಖರ್ಚಾಗಿದ್ದು 15 ಕೋಟಿ, ಅನುಕೂಲ ಆಗಿದ್ದು 53 ಕೋಟಿ. ಕ್ರೈಮ್ ಪ್ರಕರಣಗಳಿಗೆ ಕಡಿಮೆ ಮಾಡೋದಕ್ಕೆ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. ಬಾಗಲಕೋಟೆ ನಗರದಾದ್ಯಂತ 320 ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ, ಜಿಲ್ಲಾ ಪೊಲೀಸ್ ಸಹಯೋಗ, ವಾಹನಗಳ ಸ್ಪಷ್ಟ ಚಿತ್ರಣ ನೀಡುವಂತ ಬುಲೆಟ್ ಕ್ಯಾಮೆರಾಗಳು ವಿಜಯಪುರ ಬ್ಯಾಂಕ್ ಕಳ್ಳತನದ ಕೇಸ್ಗೆ ಸಹಾಯಕ ಆಗಿದೆ. ಈ ಕ್ಯಾಮೆರಾ ಗದ್ದನಕೇರಿ ಗ್ರಾಮದ ಬಳಿ ಪತ್ತೆಯಾಗಿದ್ದ ಖದೀಮರ ವಾಹನ. ಇದೊಂದೇ ಕೇಸ್ನಲ್ಲಿ ಬರೋಬ್ಬರಿ ರಿಕವರಿ ಆಗಿದ್ದು 53 ಕೋಟಿ. ಕೇರಳದ ಕೊಲೆ ಕೇಸ್ ಆರೋಪಿಗಳ ಪತ್ತೆಗೂ ಕೂಡ ಈ ಸಿಸಿ ಕ್ಯಾಮೆರಾ ಸಹಕಾರಿಯಾಗಿದೆ. ರಸ್ತೆ ನಿಯಮಾವಳಿ ಪಾಲಿಸದ ಸವಾರರಿಗೆ ಕ್ಯಾಮೆರಾದಿಂದಲೇ ದಂಡವನ್ನು ಕೂಡ ಫಿಕ್ಸ್ ಮಾಡ್ತಾ ಇದ್ದಾರೆ. ವಾಹನ ಸವಾರರ ಮನೆಗೆ ಬರುತ್ತೆ ದಂಡದ ನೋಟಿಸ್. ಎಲ್ಲ ಜಿಲ್ಲೆಗಳಲ್ಲೂ ಈ ಥರದ್ದು ಕಂಪ್ಲೀಟ್ ಆಗಿ ಅಲರ್ಟ್ ಮಾಡಿಬಿಟ್ರೆ ನಿಜವಾಗ್ಲೂ ಅದೆಷ್ಟೋ ಪ್ರಕರಣಗಳು ನಡೆಯೋದು ತಪ್ಪುತ್ತೆ. ಜೊತೆಗೆ ಆ ಪ್ರಕರಣಗಳು ಒಂದು ಇತ್ಯರ್ಥವೂ ಆಗುತ್ತೆ. ಇವತ್ತಿಗೂ ಅದೆಷ್ಟೋ ಕೇಸಸ್ಗಳು ಇತ್ಯರ್ಥನೇ ಆಗಿಲ್ಲ. ನಾವು ಮೊನ್ನೆ ಗಮನಿಸ್ತಾ ಇದ್ವಿ, ಕೋಡಿಮಠದ ಶ್ರೀಗಳ ಒಡವೆ ಕದ್ದಂಥ ಕೇಸ್ 7 ವರ್ಷ ಬೇಕಾಯಿತು ಅಂತ. ಹೀಗೆ ಆ ವರ್ಷಾನುಗಟ್ಲೆ ಬಾಕಿ ಉಳ್ಕೊಳ್ಳುವಂಥ ಕೇಸಸ್ಗಳು ಈ ಥರ ಸಿಸಿ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡೋದ್ರಿಂದ, ಟೆಕ್ನಾಲಜಿ ನಾವು ಇಂಪ್ರೂವ್ ಮಾಡ್ಕೊಳ್ಳೋದ್ರಿಂದ ನಾವು ಆ ಕೇಸಸ್ಗಳನ್ನು ಇಮಿಡಿಯೇಟಾಗಿ ಕಂಡುಹಿಡಿಬೋದು, ಮಾಹಿತಿಯನ್ನು ಪಡ್ಕೊಳ್ಬೋದು. ಸೊ ಎಲ್ಲ ಕಡೆಯಲ್ಲೂ ಕೂಡ ಇದೇ ಥರದೊಂದು ವ್ಯವಸ್ಥೆ ಆಗಲಿ ಅನ್ನೋದನ್ನು ಕೇಳ್ಕೊಳ್ತಾ ಇದ್ದಾರೆ. 15 ಕೋಟಿ ಏನೋ ಖರ್ಚು ಮಾಡಿದ್ರು, 53 ಕೋಟಿ ಬಂದಿದೆ ಅಂತ ಅಂದರೆ ಅದು ಲಾಭನೇ ಅಲ್ವಾ?